ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಮಹಾತ್ಮ ಗಾಂಧಿ ಪ್ರತಿಮೆಯ ಮುಂದೆ ಫೆಬ್ರವರಿ 5 ಗುರುವಾರದಂದು ವೀಕ್ಷಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ 2025ರ ಗ್ರಾಮೀಣ ಉದ್ಯೋಗ ಯೋಜನೆಯಾಗಿದ್ದು ಏಪ್ರಿಲ್ 2026ರಿಂದ ಜಾರಿಗೆ ಬರಲಿದೆ ಎಂದು ಕೇಂದ್ರ ಸರ್ಕಾರ ಬದಲಾವಣೆ ಮಾಡಲು ಹೊರಟಿರುವ ನಮ್ಮ ಅಧಿಕಾರವಿದೆ ಮತ್ತು ಇದು ಪ್ರಸ್ತುತದ ಮನರೇಗಾ ಯೋಜನೆಯು ಬಡ ಕುಟುಂಬಗಳಿಗೆ ಆಶ್ರಯವಾಗಿರುವ ಯೋಜನೆಯನ್ನ ಯಥಾವತ್ತಾಗಿ ಮುಂದುವರಿಸಿಕೊಳ್ಳಬೇಕೆಂದು ನಮ್ಮ ಸುದ್ದಿವಾಹಿನಿಯೊಂದಿಗೆ ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ದಾರುಕೇಶ್, ಕಾಂಗ್ರೆಸ್ ಮುಖಂಡರಾದ ಬಿಟಿಎಸ್ ತಿಪ್ಪೇಸ್ವಾಮಿ ಮತ್ತು ಬದ್ದಿ ಮಾರಿಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಡಿಕೆ ಮಂಜುನಾಥ್, ಎಸ್ಸಿ ಮೋರ್ಚಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಂದಕಲ್ ಪರಶುರಾಮ್, ಶಾಂತನಗೌಡ್, ಶಿರಿಬಿ ಕೊಟ್ರೇಶ್, ಎಪಿಎಂಸಿ ಅಧ್ಯಕ್ಷರಾದಂತಹ ನಂಜಪ್ಪ, ಉಪಾಧ್ಯಕ್ಷರಾದ ಶಿವಣ್ಣ ಮತ್ತಿತರರು ಉಪಸ್ಥಿತರಿದ್ದರು. श्री गुरु कोट्टूरेश्वर महाराज की कोट्टूरेश्वर महाराज की महात्मा गांधी जी की महात्मा गांधी जी की वंदे मातरम वंदे ಗಾಂಧಿಗೂ ಏನ್ ವ್ಯತ್ಯಾಸ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಗಾಂಧಿ ವಿರೋಧಿಗಳು ಯಾಕೆ ಅವ್ರು ಮಾಡ್ತಾರಂತ ಗೊತ್ತಿಲ್ಲ. ಬಹುಶಃ ಗಾಂಧಿ ರಾಜ್ಯವನ್ನ, ಗಾಂಧಿ ರಾಷ್ಟ್ರವನ್ನ ಬಹುಶಃ ಅವರು ಬೇರೆ ರೀತಿಯಲ್ಲಿ ತಗೊಂಡು ಹೋಗಿ ಪಾಪ ಒಳ್ಳೆ ರಾಮನ ಹೆಸರನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿನ ದಿವಸ ಪ್ರಪಂಚಾದ್ಯಂತ ಅವರಿಗೆ ಅಹಿಂಸಾ ಮತ್ತು ಶಾಂತಿಯ ತತ್ವದಡಿ ಅವರನ್ನ ಪಿತಾಮಹ ಅಂತೇಳಿ ಹೇಳಲ್ಪಡುತ್ತಾರೆ. ಅಂತಹ ಒಂದು ಯೋಜನೆಗೆ ನಾವು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡುವುದರ ಮೂಲಕ ಇದ್ದಾವೆ. ಅದೇ ರೀತಿ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ 60 ಮುಂಚೆ 90% ಕೇಂದ್ರ ಸರ್ಕಾರ ನೀಡುತ್ತಿತ್ತು, 10% ರಾಜ್ಯ ಸರ್ಕಾರ ಅದರ ಅನುದಾನವನ್ನು ಹೊರಡಿಸುವಂತಹ ಬಿ ಜಗದೀಶ್, ಎಂಪವರ್ ನ್ಯೂಸ್, ಕೊಟ್ಟೂರು.